ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಎಲ್ರದ್ದು ಟಿಫನ್ ಆಯಿತಾ? ನಾನು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ರದ್ದು ಟಿಫನ್ ಆಯಿತಾ ಅಂತ ಕೇಳ್ತಾ ಇದ್ದೀನಿ. ಸೊ ಇದು ಡೈಲಿ ವ್ಲಾಗ್ ಆಗಿರುತ್ತೆ. ನಾನು ವೀಣಾ ರಮೇಶ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಮನೇಲಿ ಇವತ್ತು ಟಿಫನ್ನಿಗೆ ಇಡ್ಲಿ ಮಾಡ್ತಾ ಇದ್ದೀನಿ. ಇಡ್ಲಿ ಜೊತೆಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಕ್ಕಳು ಬೇಡ ಅಮ್ಮ ಟೊಮೊಟೊ ಚಟ್ನಿ ಮಾಡಿಕೊಡಿ ಅಂತ ಕೇಳಿದರು. ಟೊಮೊಟೊ ಚಟ್ನಿ ಅಂತ ಅಂದರೆ ತಮಿಳ್ನಾಡು ಸ್ಟೈಲ್ ಖಾರ ಚಟ್ನಿ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ನಾನು ಇದರ ರೆಸಿಪಿನಿ ಕೂಡ ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಒಂದ್ಸಲ ಟ್ರೈ ಮಾಡ್ಬೋದು. ಹಾಗೆ ಇವತ್ತಿನ ವ್ಲಾಗ್ ನನಗೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ತೀನಿ, ಜೊತೆಗೆ ಖುಷಿನೂ ಕೂಡ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಅಂದರೆ ಈ ಖುಷಿಗೆ ಕಾರಣ ಸಬ್ಸ್ಕ್ರೈಬರ್ಸ್. ಸೊ ನನ್ನ ಸಬ್ಸ್ಕ್ರೈಬರ್ಸ್ಗಳೇ ಈ ಖುಷಿಗೆ ಕಾರಣ ಅಂತ ಹೇಳ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. 3 ವರ್ಷದ ಶ್ರಮಕ್ಕೆ ಇವತ್ತು ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ತೀನಿ. ಸೊ ಆಲ್ರೆಡಿ ತಮ್ನೈಲ್ ನೋಡಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಡ್ಲಿ ಹಿಟ್ಟನ್ನು ಹಾಕಿಟ್ಟಿದೆ, ಕುಕ್ ಆಗಿದೆ. ಇಡ್ಲಿ ತೆಗಿತಾ ಜೊತೆಗೆ ಮಾತುಕತೆ ಮುಂದುವರ್ಸೋಣ. ಸೊ ನಾನು ಹಾಗೆ ರೆಸಿಪಿ ಹೇಳಿದ್ದೆ ಅಲ್ವಾ, ಖಾರ ಚಟ್ನಿ ಯಾವ ರೀತಿ ಮಾಡೋದು ಅಂತ. ಸೊ ನಾನು ಒಂದು 4 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಕೂಡ ನಾನು ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಖಾರ ಚಟ್ನಿ ಮಾಡೋಕ್ಕೆ ಒಂದು 4-5 ಈರುಳ್ಳಿ, ಹಾಗೆ ಒಂದು 4-5 ಟೊಮೊಟೊ. ಸೊ ಇದೆರಡನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕು. ಡೀಪ್ ಫ್ರೈ ಮಾಡಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಹಾಕಿ ಡೀಪ್ ಫ್ರೈ ಮಾಡ್ಕೊಬೇಕು. ಸೊ ನಾನಿವಾಗ ಇಡ್ಲಿ ಎಲ್ಲನ ತೆಗೆದು ಒಂದು ಬೌಲಲ್ಲಿ ಹಾಕ್ಕೊಂಡು ಆಮೇಲೆ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಬೆಳಗ್ಗೆ ಟಿಫನ್ ಏನು ಮಾಡಿರ್ತೀನಿ ಅದನ್ನೇ ಮಧ್ಯಾಹ್ನ ಊಟಕ್ಕೆ ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿಕೊಡ್ತೀನಿ. ಸೊ ವಾಟ್ರ್ ಬಾಟ್ಲೆಲ್ಲ ಅವರೇ ಫಿಲ್ ಮಾಡ್ಕೊಳ್ತಾರೆ. ಲಂಚ್ ಬಾಕ್ಸಿಗೆ ಮಾತ್ರ ಫುಡ್ಡು ಪ್ರಿಪೇರ್ ಮಾಡಿಕೊಡ್ತೀನಿ ನಾನು. ಸೊ ಖಾರ ಚಟ್ನಿ ಮಾಡೋಕ್ಕೆ ಈರುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ಖಾರವಾಗಿರುವಂತಹ ಒಣಮೆಣ್ಸಿನ್ಕಾಯಿನ ಒಂದು 5ರಿಂದ 6 ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊಬೇಕು. ಸೊ ಇದ್ರ ಜೊತೆಗೆ ಟೊಮೊಟೊನ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಆಮೇಲೆ ಬೇಕಾದರೂ ಟೊಮೊಟೊನ ಫ್ರೈ ಮಾಡ್ಕೊಬೋದು. ಬಟ್ ನಾನು ಇದ್ರ ಜೊತೆಗೇ ಟೊಮೊಟೊನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಪ್ಲೇಟಲ್ಲಿ ಹಾರೋಕ್ಬಿಟ್ಟು ಗ್ರೈಂಡ್ರ್ ಮಾಡ್ಕೊಬಹುದು. ಸೊ ಇದನ್ನು ಗ್ರೈಂಡ್ರ್ ಮಾಡಿದ ಚಟ್ನಿನ ಮತ್ತೆ ಏನು ಕುದಿಸೋ ಹಾಗೆ ಏನಿಲ್ಲ, ಅಷ್ಟೇ ಕಂಪ್ಲೀಟ್ ಆಯಿತು ಚಟ್ನಿ. ಸೊ ಇದಕ್ಕೆ ಒಗ್ಗರಣೆಗೆ 1-2 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಹಾಕಿದರೆ ಆಯಿತು. ತುಂಬ ಟೇಸ್ಟ್ ಆಗಿರುತ್ತೆ. ಸಾಮಾನ್ಯ ಇಡ್ಲಿಗೆ ನಾನು ಇಡ್ಲಿ ಸಾಂಬಾರು ಮಾಡ್ತೀನಿ ಅಂತ ಅಂದರೆ ಮಕ್ಕಳು ನಮ್ಮ ಮನೇಲಿ ಇಷ್ಟಪಡೋದಿಲ್ಲ. ಹಾಗೆ ಈ ಖಾರ ಚಟ್ನಿನೇ ಅವರಿಗೆ ತುಂಬ ಇಷ್ಟ ಆಗುವಂಥದ್ದು. ಸೊ ನಾನು ಸಾಂಬಾರು ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ, ಇವತ್ತು ಇಡ್ಲಿ ಬೇಡ, ಬೇರೆ ಏನಾದರೂ ಮಧ್ಯಾಹ್ನ ಕುಕ್ ಮಾಡಿರ್ತೀರಲ್ಲ ಲಂಚು, ಸೊ ಅದನ್ನೇ ಕೊಟ್ಟು ಕಳಿಸ್ಬಿಡಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಡ್ತಾರೆ. ಸೊ ಹಂಗಾಗಿ ಅವ್ರು ಏನು ಕೇಳ್ತಾರೆ ಬೆಳಗ್ಗೆ ಟಿಫನ್ಗೆ ಅದನ್ನೇ ಮಾಡಿಕೊಟ್ಬಿಡ್ತೀನಿ. ಸೊ ಬೆಳಗ್ಗೆ ಬೇಗ ಇದ್ರೇ ಟಿಫನ್ ಎಲ್ಲ ಮಾಡಿ ಮತ್ತು ಅವರಿಗೆ ಸ್ನ್ಯಾಕ್ಸ್ ಎಲ್ಲ ಪ್ರಾಪರಾಗಿ ಮಾಡಿ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿಕೊಡ್ಬೋದು. ಬಟ್ ಲೇಟಾಗಿ ಎದ್ಬಿಟ್ವಿ ಅಂತ ಅಂದರೆ ಅವತ್ತಿನ ಕೆಲಸ ಎಲ್ಲ ಫುಲ್ಲು ನಾವೇನು ಅಂದ್ಕೊಂಡಿರ್ತೀವಿ ಅದು ಬದಲಾಗಿ ಹೋಗ್ಬಿಟ್ಟಿರುತ್ತೆ. ಟೈಮಿಗೆ ಸರಿಯಾಗಿ ಮಕ್ಕಳನ್ನು ಹೊರಡ್ಸೋಕ್ಕಾಗೋದಿಲ್ಲ, ಟಿಫನ್ನು ಕಂಪ್ಲೀಟಾಗಿ ಮುಗಿಸೋಕ್ಕಾಗೋದಿಲ್ಲ. ಸೊ ನಾನು ಈ ಚಟ್ನಿ ಎಲ್ಲನೂ ಇವಾಗ ಒಗ್ಗರಣೆ ಹಾಕಿ ಪ್ರಿಪೇರ್ ಮಾಡಿ ಆಯಿತು. ಇಷ್ಟೇ ಚಟ್ನಿ ರೆಸಿಪಿ, ತುಂಬ ಸಿಂಪಲ್ಲು, ಬೇಗ ಕ್ವಿಕ್ಕಾಗಿ ಮುಗಿಸ್ಕೊಬಹುದು. ಹಾಗೆ ಅನ್ಸಿಕಾ ಮತ್ತು ರಿತ್ವಿಕ್ ಇಬ್ಬರಿಗೂ LKGಯಿಂದನೂ ಸ್ಟೀಲ್ ಬಾಕ್ಸೇ ನಾನು ಯೂಸ್ ಮಾಡುವಂಥದ್ದು ಲಂಚ್ ಬಾಕ್ಸ್ಗೆ. ಸೊ ಹಾಗೆ ಇವತ್ತು ಸ್ನ್ಯಾಕ್ಸ್ ಏನೂ ಪ್ರಿಪೇರ್ ಮಾಡಲಿಲ್ಲ, ಬೇಗ ಕೆಲಸ ಮುಗಿಸ್ಬಿಡೋಣ ಅಂತ ಹೇಳಿ ಸೊ ನಾನು ವ್ಲಾಗ್ನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ನನಗೆ ಇವತ್ತು ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಬೆಳಗ್ಗೆಯಿಂದ ಒಂದು ವಿಷಯಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಬೇಕು ಅಂತ ಹೇಳಿಬಿಟ್ಟು ಇವತ್ತು ಜಾಸ್ತಿ ಕುಕ್ಕಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಆದಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ನೋಡ್ತಾ ಇದ್ದೆ. ಆಲ್ಮೋಸ್ಟ್ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಬ್ಯುಸಿಯಾಗೇ ಇರುತ್ತೆ ನನ್ನ ಮಾರ್ನಿಂಗ್ ರೊಟೀನು. ಸ್ಕೂಲ್ಗೆ ಹೋಗೋಂಥ ಮಕ್ಕಳು ಮನೇಲಿದ್ದಾರೆ ಅಂತ ಅಂದರೆ ಎಲ್ಲ ಮದರ್ಸ್ಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾನೇನು ಎಕ್ಸ್ಪ್ಲೈನ್ ಮಾಡೋದು ಬೇಡ, ಯಾಕಂದರೆ ಅವ್ರಿಗೆ ಟಿಫನ್ ಮಾಡಬೇಕು ಮತ್ತು ಅದ್ರ ಜೊತೆಗೆ ನಮ್ಮ ರೊಟೀನ್ ಏನಿರುತ್ತೆ ಸೊ ಅದನ್ನು ಕೂಡ ನಾವು ಫಾಲೋ ಮಾಡ್ಕೊಬೇಕಲ್ವಾ. ಸೊ ಅದ್ರ ಜೊತೆಗೆ ಮಕ್ಕಳು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು, ಮಕ್ಕಳನ್ನ ರೆಡಿ ಮಾಡಬೇಕು. ಸೊ ಇದೆಲ್ಲ ಇರುತ್ತೆ. ಬೆಳಗ್ಗೆ ವ್ಲಾಗ್ ಶೂಟ್ ಮಾಡ್ತೀವಿ ಅಂತ ಅಂದರೆ ಸೊ ಒಂದು ಸೈಡು ವೀಡಿಯೋ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ಇಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಬೇಕಾಗತ್ತೆ. ಸೊ
ನಾನು ಮಾರ್ನಿಂಗ್ ವ್ಲಾಗನ್ನು ತುಂಬ ಕಮ್ಮಿ ಹಾಕಿರುವಂಥದ್ದು, ಯಾಕಂದರೆ ನಾನು ಹೇಳಿದ್ನಲ್ಲ ಸೇಮ್ ರೀಸನ್ನು. ಸೊ ಆಫ್ಟರ್ನೂನ್ ನಾನು ಜಾಸ್ತಿ ವ್ಲಾಗ್ನ ಶೂಟ್ ಮಾಡ್ಕೊಳ್ತೀನಿ. ಸೊ ಆವಾಗಲೇ ನನಗೆ ಅದು ಕಂಫರ್ಟಬಲ್ ಇರುತ್ತೆ ಮತ್ತು ಸೌಂಡ್ ಇಲ್ದಂಗೆ ವೀಡಿಯೋನು ಮಾಡ್ಕೊಬೋದು. ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ನನ್ನ ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಹಾಗೆ ನೈಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನೆಲ್ಲ ಅದರ ಜಾಗದಲ್ಲಿ ಸೇರಿಸ್ಬಿಟ್ಟು ಆಮೇಲೆ ಟಿಫನ್ ಮಾಡಿ ಏನಿದ್ರು ನೆಕ್ಸ್ಟ್ ಕೆಲಸ ಏನಿರುತ್ತೆ ಸೊ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ. ಹಾಗೆ ಸಾಂಬಾರು ಪೌಡ್ರನ್ನೆಲ್ಲ ರೆಡಿ ಮಾಡ್ಕೊಬೇಕಾಗಿತ್ತು. ಹಾಸನಿಂದ ಬಂದ ಮೇಲೆ ಸಾಂಬಾರು ಪೌಡ್ರೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಮೆಣಸಿನ್ಕಾಯಿನೆಲ್ಲ ಬಿಸಿಲಿಗೆ ಒಣಗಾಕೋಣ ಅಂತ ಹೇಳಿ ಒಣಗಾಕ್ತಾ ಇದ್ದೀನಿ. ವೆಜ್ ಸಾಂಬಾರು ಆಗಿರ್ಬೋದು, ನಾನ್ ವೆಜ್ ಸಾಂಬಾರು ಪೌಡರ್ ಆಗಿರ್ಬೋದು, ನಮ್ಮ ಹಾಸನ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಸಾಂಬಾರು ಪೌಡರ್ ರೆಸಿಪಿನ ನಾನು ಮಾಡ್ಕೊಳ್ಳುವಂಥದ್ದು. ಆಲ್ರೆಡಿ ನನ್ನ ವ್ಲಾಗಲ್ಲಿ 2-3 ಸಲ ನಾನು ಇದರ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡ್ಬೋದು. ಹಾಗೆ ನಾನು ರೀಸೆಂಟಾಗಿ ಪ್ರೋಟೀನ್ ಹೆಲ್ದಿ ಮಿಕ್ಸ್ ಪೌಡರ್ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಬ್ಲಾಗಲ್ಲಿ. ಸೊ ನನಗೆ ಅದರ ಇಂಗ್ರೀಡಿಯೆಂಟ್ಸ್ ನೇಮ್ನ ಹೇಳಿ, ಕ್ವಾಂಟಿಟಿ ಹೇಳಿ, ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ. ಬಟ್ ನಾನು ಅದರಲ್ಲಿ ವಾಯ್ಸ್ ಕೊಟ್ಟಿಲ್ಲ, ಹಾಗೆ ಮ್ಯೂಸಿಕ್ ಕೊಟ್ಟು ಇಂಗ್ಲೀಷಲ್ಲಿ ಸಬ್ಟೈಟಲ್ ಹಾಕಿದ್ದೀನಿ. ಸೊ ಚೆಕ್ ಮಾಡ್ಬೋದು. ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ವಾಯ್ಸ್ ಕೊಟ್ಟು ಇನ್ನೊಂದ್ಸಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಟ್ ಸ್ಪೋರ್ಟ್ಸ್ಗೆ ಹೋಗೋ ಅಂಥ ಮಕ್ಕಳಿಗೆ ತುಂಬಾ ಒಳ್ಳೆಯದು ಆ ಪ್ರೋಟೀನ್ ಹೆಲ್ದಿ ಮಿಕ್ಸ್ ಪೌಡರು. ನಮ್ಮನೇಲಿ ಮಕ್ಕಳಿಬ್ಬರೂ ಸ್ಪೋರ್ಟ್ಸ್ ಕ್ಲಾಸ್ಗೆ ಹೋಗ್ತಾರೆ. ರಿತ್ವಿಕು ಕ್ರಿಕೆಟ್ಗೆ ಹೋಗ್ತಾನೆ. ಸೊ ಅವ್ರಿಗೋಸ್ಕರ ನಾನು ಈ ಪ್ರೋಟೀನ್ ಗಂಜಿನ ತಯಾರು ಮಾಡ್ಕೊಂಡಿರುವಂಥದ್ದು. ಸೊ ಏನಾದರೂ ಹಾಗೆ ಏನಾದರೂ ಮಿಲೆಟ್ಸ್ ಎಲ್ಲ ಬೇಯಿಸ್ಕೊಟ್ರೆ ಕೆಲವೊಂದನ್ನು ತಿಂತಾರೆ, ಕೆಲವೊಂದನ್ನು ತಿನ್ನೋದಿಲ್ಲ, ಬೇಡ ಅಂತ ಹೇಳಿ ಹಾಗೆ ಸೈಡಿಗೆ ಇಟ್ಬಿಡ್ತಾರೆ. ಸೊ ಹಾಗಾಗಿ ಈ ರೀತಿ ಗಂಜಿ ಪೌಡರ್ನ ರೆಡಿ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಗಂಜಿ ಕಾಯಿಸ್ಕೊಟ್ಬಿಟ್ರೆ ಬಾಯಿಗೂ ಸಿಗೋದಿಲ್ಲ. ಸೊ ನಮಗೂ ಹೆಲ್ದಿಯಾಗಿ ಪ್ರೋಟೀನಾಗಿ ಏನಾದರೂ ಕೊಡ್ತಾ ಇದ್ದೀವಿ ಅನ್ನೋದು ತೃಪ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಮನೇಲಿ ಈ ಪ್ರೋಟೀನ್ ಗಂಜಿನ ಮಾಡ್ಕೊಂಡಿರುವಂಥದ್ದು. ಸೊ ಮಕ್ಕಳು ಕೂಡ ಹೆಲ್ದಿಯಾಗಿ ಫಿಟ್ ಆಗಿರ್ತಾರೆ. ಸೊ ಹಾಗೆ ಬೆಳಗ್ಗೆಯಿಂದ ಒಂದು ವಿಷಯಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅದೇ ಇದು. ಸೊ ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಈವ್ನಿಂಗ್ ಟೈಮಲ್ಲಿ ಬಂದಿದ್ದಂಥದ್ದು. ನನಗೆ ಇದು ಶುಕ್ರವಾರ ಬಂದಿದ್ದಂಥದ್ದು. ತುಂಬಾ ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. 3 ವರ್ಷದ ಶ್ರಮಕ್ಕೆ ಇದೊಂದು ಪ್ರತಿಫಲ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ಇದನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾಯಿಲ್ಲ. ಸೊ ಈ ಒಂದು ಅವಾರ್ಡ್ನ ನನ್ನ ಕೈಲಿ ಇಟ್ಕೊಳ್ಳೋಕ್ಕೆ ನನ್ನ ಸಬ್ಸ್ಕ್ರೈಬರ್ಸೇ ಕಾರಣ ಅಂತ ಹೇಳ್ತೀನಿ. ಸೊ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾಕೆ ಅಂದರೆ 1 ಲಕ್ಷ ಸಬ್ಸ್ಕ್ರೈಬರ್ನ ಮಾಡೋದು ಅಷ್ಟೊಂದು ಈಸಿ ಅಂತೂ ಅಲ್ವೇ ಅಲ್ಲ. ಹಾಗೆ ಒಂದಿನ ಮುಂಚೆನೇ ಮೇಲ್ ಬಂದಿತ್ತು, ಶುಕ್ರವಾರ ಯೂಟ್ಯೂಬ್ ಸಿಲ್ವರ್ ಬಟನ್ ಬರುತ್ತೆ ಅಂತ ಹೇಳಿ. ಬಟ್ ನಾನು ಅಂದ್ಕೊಂಡೆ ಬೆಳಗ್ಗೆನೇ ಬರುತ್ತೆ ಅಂತ ಹೇಳಿ. ಈವ್ನಿಂಗ್ ಟೈಮ್ ಬಂತು. ತುಂಬ ಖುಷಿಯಾಗುತ್ತೆ. ಎಲ್ಲ ಯೂಟ್ಯೂಬರ್ಸ್ ಕನಸಲ್ವಾ ಇದು. ಸೊ 1 ಲಕ್ಷ ಕಂಪ್ಲೀಟ್ ಮಾಡಿ ಸಿಲ್ವರ್ ಬಟನ್ ತೊಗೊಬೇಕು ಅನ್ನೋದು ಎಲ್ಲ ಯೂಟ್ಯೂಬರ್ಸ್ ಕನಸು ಇದು. ಬಟ್ ನಾನಂತೂ 3 ವರ್ಷ ನನಗೆ ಸಿಕ್ಕಿರುವಂಥ ಫ್ರೀ ಟೈಮ್ ಎಲ್ಲ ಫುಲ್ಲಾಗಿ ನಾನು ಯೂಟ್ಯೂಬ್ಗೆ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ನನ್ನ ಯೂಟ್ಯೂಬ್ ಜರ್ನಿ ಬ್ಲಾಗ್ ಮಾಡ್ತೀನಿ. ಸೊ ನಾನು ಹೇಗೆಲ್ಲ ಯೂಟ್ಯೂಬ್ ಮಾಡಿದೆ, ಸೊ ಅದರಿಂದ ಎಷ್ಟು ಖರ್ಚಾಯಿತು ಮತ್ತು ಅದರಿಂದ ಎಷ್ಟು ಪಡ್ಕೊಂಡೆ, ಸೊ ಇದನ್ನೆಲ್ಲ ನಾನು ಒಂದು ಬ್ಲಾಗಲ್ಲಿ ಹೇಳ್ತೀನಿ ನಾನು. ಸೊ ಇದನ್ನೆಲ್ಲ ನಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಖಂಡಿತ. ಸೊ ಹಾಗೆ QA ಬ್ಲಾಗ್ ಮಾಡಿ ಅಂತ ಕೂಡ ಹೇಳಿದರೆ, ತುಂಬ ಕ್ವಶನ್ ಕೇಳಿದರೆ. ಬಟ್ ಆದರೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ನನಗೆ ಟೈಮ್ ಆಗ್ತಾಯಿಲ್ಲ ಅಷ್ಟೇ, ಇನ್ನೇನಿಲ್ಲ ರೀಸನ್ನು. ನನಗೆ ಫ್ರೀ ಟೈಮ್ ಸಿಗ್ತಾಯಿಲ್ಲ. ಹಾಗೆ ಈ ಯೂಟ್ಯೂಬ್ ಸಿಲ್ವರ್ ಬಟನ್ ಮೇಲೆ 1 ಲಕ್ಷ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರುವಂಥದ್ದು ಮತ್ತು ನನ್ನ ಚಾನಲ್ ನನ್ನ ನೇಮ್ನ ನೋಡೋಕ್ಕೆ ನನಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಸೊ ಕೆಲವ್ರು ಅನ್ಕೊಬೋದು ಇದೇನು ದೊಡ್ಡ ಸಾಧನೆನಾ ಅಂತ ಹೇಳಿ. ಬಟ್ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಪ್ರತಿಯೊಬ್ಬ ವ್ಲಾಗರ್ಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ. ಹಾಗೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದನ್ನು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಕೊಂಡು ಸಿಲ್ವರ್ ಬಟನ್ನ ನಾವು ಕೈಲಿ ಇಟ್ಕೊಂಡಿದ್ದೀವಿ ಅಂತ ಅಂದರೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಲ್ವಾ. ಸೊ ನಾನು ಮೊದಲು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಆಮೇಲೆ ನಾನು ಸ್ಟ್ಯಾಂಡ್ ಹತ್ರ ತಂದಿಡೋಣ ಅಂತ ತಗೊಂಡು ಬಂದೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಸೊ ದೇವ್ರಿಗೆ ಕೊಟ್ಟಿರೋ ಆಶೀರ್ವಾದ ಅಂತಲೇ ಹೇಳ್ಬೋದು. ನನಗೆ ಸ್ಪೆಷಲ್ ವಾರ ಅಂದರೆ ಶುಕ್ರವಾರ. ಸೊ ಎಲ್ಲ ವಾರನೂ ಸ್ಪೆಷಲ್ಲೇ ಅಲ್ವಾ ಅಂತ ಕಮೆಂಟಲ್ಲಿ ಒಬ್ಬರು ಕೇಳಿದ್ರು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಬಟ್ ಎಲ್ಲ ವಾರನೂ ಸ್ಪೆಷಲ್ಲೇ. ಸೊ ನಮಗೆ ವಾರದ ಪೂಜೆ ಅಂತ ಇರುತ್ತೆ ಅಲ್ವಾ, ಅದರಲ್ಲಿ ಶುಕ್ರವಾರ ಅನ್ನೋದು ನನಗೆ ತುಂಬಾ ಸ್ಪೆಷಲ್ಲು. ಸೊ ದೇವರಿಗೆ ಒಂದು
ಥ್ಯಾಂಕ್ಸ್ ಹೇಳಿ ಸೊ ದೀಪ ಹಚ್ಚಿ ಆಮೇಲೆ ತಗೊಂಡು ಬಂದು ನಾನು ಸ್ಟ್ಯಾಂಡ್ ಹತ್ರ ಇಡ್ತೆ. ನಾನು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ, ಬಟನ್ ಬಂದಮೇಲೆ ಒಂದು ಸಲ ದೀಪ ಹಚ್ಚಿ ಪೂಜೆ ಮಾಡಿದೆ. ಸೊ ಇದು ನನ್ನ ಜೀವನದಲ್ಲಿ ನಾನು ಪಡ್ಕೊಂಡಿರುವಂತಹ ಮೊದಲನೇ ಅವಾರ್ಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ತುಂಬ ಖುಷಿ ಇದೆ. ಹಾಗೆ ಸಾಮಾನ್ಯವಾಗಿ ನನ್ನ ಎಲ್ಲ ಬ್ಲಾಗ್ಗಳಲ್ಲೂ ನಾನು ಈ ಮಾತನ್ನು ರಿಪೀಟೆಡ್ ಆಗಿ ನಾನು ಹೇಳ್ತಾನೆ ಇರ್ತೀನಿ. ಸೊ ನಾವು ಹೆಚ್ಚಾಗಿ ಮನಸ್ಸಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾವ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಅದೇ ನಮಗೆ ಸಿಗುವಂಥದ್ದು ಅಂತ ಹೇಳಿ ಆದಷ್ಟು ಒಳ್ಳೆಯದಾಗಿ ಯೋಚನೆ ಮಾಡಿ, ಒಳ್ಳೆಯದೇ ನಡೆಯುತ್ತೆ. ಸೊ ನಾನು ಕೂಡ ಅಂದ್ಕೊಂಡಿರಲಿಲ್ಲ ನನ್ನ ಚಾನಲ್ನ ನಾನು ಈ ಲೆವೆಲ್ಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿ. ಬಟ್ ನಾನು ಒಂದೆರಡು ಸಲ ನನ್ನ ಚಾನಲ್ನ ಬಿಟ್ಬೇಡೋಣ ಅಂತ ಅಂದ್ಕೊಂಡೆ, ಯೂಟ್ಯೂಬ್ ಬೇಡ ನನಗೆ ಅಂತ ಅಂದ್ಕೊಂಡೆ. ಬಟ್ ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ಬ್ಲಾಗ್ ಮಾಡಿ ಹೇಳ್ತೀನಂತೆ ಏನಕ್ಕೆ ಅಂತ ಹೇಳಿ. ಬಟ್ ಈ ಸಕ್ಸಸ್ ಸಿಗೋಕ್ಕೆ ನನಗೆ ದೇವರ ಆಶೀರ್ವಾದ ಹಾಗೆ ಸಬ್ಸ್ಕ್ರೈಬರ್ಗಳೇ ಕಾರಣ ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನು ಅನ್ನಿಸ್ತು ಈ ಬ್ಲಾಗ್ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.